ಹೆಣ್ಣು ಇಂಥದ್ದೇ ಕ್ಷೇತ್ರ ಅಂತಲ್ಲ, ಎಲ್ಲೇ ಒಂದಷ್ಟು ಬೆಳೀತಾಳೆ, ಹೆಸರು ಮಾಡ್ತಾಳೆ, ಅಚೀವ್ ಮಾಡ್ತಾಳೆ ಅಂತ ಅಂದರೆ ಅಲ್ಲಿ ಬರುವಂಥ ಮೇನ್ ಥಿಂಗು ಏನೋ ಒಂದು ಬೆನಿಫಿಷಿಯರ್ ಆಗಿರುತ್ತೆ, ಏನೋ ಒಂದು ಬೆನಿಫಿಟ್ಸ್ ಸಿಕ್ಕಿರುತ್ತೆ. ಇಲ್ಲದೇ ಹೆಣ್ಣು ಬೆಳೆಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ. ತುಂಬಾ ಈಸಿಯಾಗಿ ಹೆಣ್ಣನ್ನ ಡಿಮೋರಲ್ ಮಾಡೋದಕ್ಕೆ ಸಾಧ್ಯ ಇರೋದು ಆಕೆಯ ಮಾನದ ಬಗ್ಗೆ ಶಂಕೆ ವ್ಯಕ್ತಪಡಿಸ್ಬಿಡೋದು. ಎಲ್ಲರನ್ನ ಒಳಗೊಳ್ಳುತ್ತೆ ಕಾಂಗ್ರೆಸ್. ನೀನ್ ಹಿಂದೂ, ನೀನ್ ಮುಸ್ಲಿಂ, ನೀನ್ ಬರ್ಬೇಡ, ನೀನ್ ಬರ್ಬೇಕು, ಈ ತರದ್ ಯಾವುದೂ ಇಲ್ಲ. ಎಲ್ಲಾ ಪಕ್ಷಗಳಲ್ಲೂ ಕೂಡ ಹೆಣ್ಮಕ್ಳು ಅಂತ ಅಂದಾಗ ನಾವು ಮೈಯೆಲ್ಲ ಕಣ್ಣಾಗಿ ಇರಲೇಬೇಕಾಗತ್ತೆ. ಕಾಂಗ್ರೆಸ್ ಸಿದ್ಧಾಂತಗಳು ಯಾವುದು ಇಷ್ಟ ಆಯ್ತು, ಇಲ್ಲಿಗೆ ಬರೋದಕ್ಕೆ ಏನ್ ಉದ್ದೇಶ ಇಟ್ಕೊಂಡು ಬಂದ್ರಿ? ನಿಮ್ಗೆ ಹೆಂಗ್ ಓಟ್ ಹಾಕೋ ಹಕ್ಕಿದೆಯೋ ನಮಗೂ ನಿಮ್ಗಿಂತ ಜಾಸ್ತಿ ಹಕ್ಕಿದೆ. ನಾವು ಹೆಣ್ಮಕ್ಳು ರಾಜಕೀಯದಲ್ಲಿ ಹೆಚ್ಚಿರ್ಬೇಕು. ಮುಂದೆ ಏನಾದ್ರೂ ಅಜೆಂಡಾ ಇಟ್ಕೊಂಡಿದ್ದೀರಾ? ಅಂತಹ ಮಹತ್ವಾಕಾಂಕ್ಷೆ ಏನಾದ್ರೂ ಇದೆಯಾ? ನಾನು ಮುಂದೆ ಚುನಾವಣೆಗಳನ್ನಂತೂ ಎದುರಿಸೋಳಿದ್ದೀನಿ. ಪಕ್ಷ ನಂಗೆ ತುಂಬಾ ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದೆ. ಓಕೆ, ಒಂದಷ್ಟು ಅಸಮಾಧಾನಗಳ ಭಾಗವಾಗಿ ನೀವು JDS ತೊರೆದು ಕಾಂಗ್ರೆಸ್ಸಿಗೆ ಬಂದ್ರಿ. ಬಟ್ ಕಾಂಗ್ರೆಸ್ ಸಿದ್ಧಾಂತಗಳು ಯಾವುದು ಇಷ್ಟ ಆಯ್ತು, ಇಲ್ಲಿಗೆ ಬರೋದಕ್ಕೆ ಏನ್ ಉದ್ದೇಶ ಇಟ್ಕೊಂಡು ಬಂದ್ರಿ ಅಂತ? ಜಾತ್ಯತೀತತೆ. ಅದು ಯಾವತ್ತೂ ಕೂಡ ನೀವು ಹಿಂದೂ ಮುಸಲ್ಮಾನರ ನಡುವೆ ಜಗಳ ಆಡಿಸಿ ರಾಜಕೀಯ ಮಾಡ್ತೀವಿ ನಾವು ಅನ್ನೋದನ್ನ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ಮತ್ತೆ ನಂಗೆ ಕಾಂಗ್ರೆಸ್ ಬಗ್ಗೆ ಮುಂಚೆಯಿಂದಲೂ ಕೂಡ ಆ ಸಿದ್ಧಾಂತದ ಬಗ್ಗೆ ಗೌರವ ಇತ್ತು. ಕಾಂಗ್ರೆಸ್ನ ಸಿದ್ಧಾಂತವೇ ಭಾರತದ ಸಿದ್ಧಾಂತ ಕೂಡ. ಕಾಂಗ್ರೆಸ್ಗೆ ಒಂದು ಹಿನ್ನೆಲೆ ಇದೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಮತ್ತೆ ಎಲ್ಲರನ್ನ ಒಳಗೊಳ್ಳುತ್ತೆ ಕಾಂಗ್ರೆಸ್. ನೀನ್ ಹಿಂದೂ, ನೀನ್ ಮುಸ್ಲಿಂ, ನೀನ್ ಬರ್ಬೇಡ, ನೀನ್ ಬರಬೇಕು, ಈ ಥರದ್ದು ಯಾವುದೂ ಇಲ್ಲ. ಸೊ ನೋಡಿ, ಈಗ CM ಒಂದು ಕಮ್ಯುನಿಟಿ, DCM ಒಂದು ಕಮ್ಯುನಿಟಿ, ಎಲ್ಲ ಕಮ್ಯುನಿಟಿಯವ್ರಿಗೂ ಕೂಡ ಪ್ರಾತಿನಿಧ್ಯ ಇರುತ್ತೆ. ಸೊ ಹಾಗಾಗಿ ನನಗೆ ಆ ಜಾತ್ಯತೀತ ಸಿದ್ಧಾಂತ, ಭ್ರಾತೃತ್ವದ ಸಿದ್ಧಾಂತ, ಸಹೋದರತ್ವದ ಸಿದ್ಧಾಂತ ನನಗೆ ಇಷ್ಟ ಆಯಿತು. ಆಯ್ಕೆ. ಓಕೆ, ಸೊ ಕಾಂಗ್ರೆಸ್ ಅಂತ ಬಂದಾಗ ಇಲ್ಲಿ ಈಗ ರಾಜ್ಯದಲ್ಲಿರೋದು, ಅಧಿಕಾರದಲ್ಲಿರೋದು ಕಾಂಗ್ರೆಸ್. ಬಟ್ ಈಗ ಮಹಿಳೆಯರಿಗೆ ಒಂದಷ್ಟು ಸ್ಥಾನಮಾನ ಅಂತ ಬಂದಾಗ, ಮಹಿಳೆಯರು ಬೆಳಿಬೇಕು ಅಂತ ಬಂದಾಗ, ಒಂದೊಂದು ಕ್ಷೇತ್ರದಲ್ಲೂ, ರಾಜಕೀಯ ಕ್ಷೇತ್ರದಲ್ಲೂ ಅಂತ ಬಂದಾಗ ಒಂದಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಅದು ಇಂಥದ್ದೇ ಪಕ್ಷ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನಿಮ್ಮ ಮಟ್ಟಿಗೆ ಪಕ್ಷದಲ್ಲಿ ಯಾವ ರೀತಿಯಾದಂಥ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಾ? ಹೇಗಿದೆ? ಮುಂದೆ ಏನಾದರೂ ಅಜೆಂಡಾ ಇಟ್ಕೊಂಡಿದ್ದೀರಾ? ಅಂತಹ ಮಹತ್ವಾಕಾಂಕ್ಷೆ ಏನಾದರೂ ಇದೆಯಾ? ನಾನು ಮುಂದೆ ಚುನಾವಣೆಗಳನ್ನಂತೂ ಎದುರಿಸೋಳಿದ್ದೀನಿ. ಪಕ್ಷ ನನಗೆ ತುಂಬ ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದೆ. ಮಾಧ್ಯಮಗಳಲ್ಲಿ ಮಾತಾಡೋದಾಗಿರ್ಬೋದು, ಮತ್ತು ಇವಾಗ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೆ. ಕರ್ನಾಟಕ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ, ಸ್ಟೇಟ್ ಜನರಲ್ ಸೆಕ್ರೆಟರಿಗೆ ಸ್ಪರ್ಧೆ ಮಾಡಿದ್ದಂಥ ಅಷ್ಟೂ ಜನ ಹೆಣ್ಮಕ್ಳ ಪೈಕಿ ನನಗೆ ಅತಿ ಹೆಚ್ಚು ಮತಗಳು ಬಂತು. ನಾನು ಕೆಟಗರಿ, ಮೈನಾರಿಟಿ ಕೆಟಗರಿಯಲ್ಲೂ ಸೆಲೆಕ್ಟ್ ಆಗೋ ಚಾನ್ಸ್ ಇತ್ತು, ಮಹಿಳೆ ಕೆಟಗರಿ ಕೂಡ ಇತ್ತು. ಅದರ ಆಚೆಗೂ ನಾನು ಓಪನ್ ಸೆಕ್ಷನಲ್ಲಿ ಅಂದರೆ ಜನರಲಲ್ಲಿ ಎಲೆಕ್ಟ್ ಆಗಿ ಬಂದೆ. ಸೊ ಇದೆಲ್ಲ ವಾತಾವರಣ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಎನ್ಕರೇಜ್ ಮಾಡ್ತಾರೆ, ಗೆದ್ದಿದ್ದೀರಾ, ಒಳ್ಳೆ ಕೆಲಸ, ನೀವು ಮಾತಾಡಿ, ನೀವು ಮುನ್ನೆಲೆನಲ್ಲಿರಿ ಅಂತ. ಅದರ ಆಚೆಗೆ ಎಲ್ಲ ಪಕ್ಷಗಳಲ್ಲೂ ಕೂಡ ಒಂದಷ್ಟು ಹೆಣ್ಮಕ್ಳು ಅಂತ ಅಂದಾಗ ನಾವು ಮೈಯೆಲ್ಲ ಕಣ್ಣಾಗಿ ಇರಲೇಬೇಕಾಗತ್ತೆ. ಖಂಡಿತ. ಏಕೆಂದರೆ ನಾನು ಮೊನ್ನೆ ಅಷ್ಟೇ ಒಂದು ಲಾಯರ್ ಜೊತೆ ಮಾತನಾಡ್ತಾ ಇರಬೇಕಾದ್ರೂ ಇದೊಂದು ವಿಚಾರ ಚರ್ಚೆಗೆ ಬಂತು. ಅಂದರೆ ಹೆಣ್ಣು ಇಂಥದ್ದೇ ಕ್ಷೇತ್ರ ಅಂತಲ್ಲ, ಎಲ್ಲೇ ಒಂದಷ್ಟು ಬೆಳೀತಾಳೆ, ಹೆಸರು ಮಾಡ್ತಾಳೆ, ಅಚೀವ್ ಮಾಡ್ತಾಳೆ ಅಂತ ಅಂದರೆ ಅಲ್ಲಿ ಬರುವಂಥ ಮೇನ್ ಥಿಂಗು ಏನೋ ಒಂದು ಬೆನಿಫಿಷಿಯರ್ ಆಗಿರುತ್ತೆ, ಏನೋ ಒಂದು ಬೆನಿಫಿಟ್ಸ್ ಸಿಕ್ಕಿರುತ್ತೆ. ಇಲ್ಲದೇ ಹೆಣ್ಣು ಬೆಳೆಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಏನೂ ಇಲ್ಲದ ಹೊರತಾಗಿ ಬೆಳೆದ್ರೂ ಕೂಡ ಹೆಣ್ಣಿಗೆ ಅದೊಂದು ಟ್ಯಾಗ್ ಲೈನ್, ಹಣೆಪಟ್ಟಿ ಬಂದ್ಬಿಡುತ್ತೆ. ಯಾವುದೇ ಕ್ಷೇತ್ರದಲ್ಲಿ ಆಕೆ ಹೆಸರು ಮಾಡ್ತಾ ಇದ್ದಾಳೆ ಅಂದ್ರೆ ನಿಮ್ಗೆ ಆಗ್ಲೇ ಹೇಳ್ದೆ ಅಲ್ವಾ, ಹಾಗೆ ಹೆಣ್ಣನ್ನ ಎದುರಿಸೋದಕ್ಕೆ ಆಗ್ತಾ ಇರಲ್ಲ. ಸೊ ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ. ತುಂಬಾ ಈಸಿಯಾಗಿ ಹೆಣ್ಣನ್ನ ಡಿಮೋರಲ್ ಮಾಡೋದಕ್ಕೆ ಸಾಧ್ಯ ಇರೋದು ಆಕೆಯ ಮಾನದ ಬಗ್ಗೆ ಶಂಕೆ ವ್ಯಕ್ತಪಡಿಸ್ಬಿಡೋದು. ಇವಳು ಇಷ್ಟು ಬೆಳೆದ್ಲಾ, ಯಾರ್ದೋ ಕನೆಕ್ಷನ್ಸ್ ಇರುತ್ತೆ ಬಿಡು. ನಿಮ್ಮ ಮನೇಲಿ ಹೆಣ್ಮಗಳು ಪ್ರತಿದಿನ ರಾಜಕೀಯ ಮಾಡ್ತಿರ್ತಾಳೆ, ಪ್ರತಿದಿನ ನಿಮ್ಮ ಮನೆ ನಿಭಾಯಿಸ್ತಾ ಇರ್ತಾಳೆ. ದಟ್ ಮೀನ್ಸ್ ಬೇರೆ ಏನಾದರೂ ಅರ್ಥನಾ? ಇಲ್ಲ ಅಲ್ವಾ? ಹಾಗೇನೆ ನಮಗೆ ಶಕ್ತಿ ಇದೆ. ನಿಮಗೆ ಹೆಂಗೆ ಓಟ್ ಹಾಕೋ ಹಕ್ಕಿದೆಯೋ ನಮಗೂ ನಿಮ್ಗಿಂತ ಜಾಸ್ತಿ ಹಕ್ಕಿದೆ. ನಾವು ಹೆಣ್ಮಕ್ಳು ರಾಜಕೀಯದಲ್ಲಿ ಹೆಚ್ಚಿರಬೇಕು. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳ ಬಗ್ಗೆ ಅಡುಗೆ ಮನೆಗೆ ಹೋಗಿ ವೋಟರ್ನ ಮನವೊಲಿಸೋ ಶಕ್ತಿ ಇರೋದು ಹೆಣ್ಮಕ್ಳಿಗೆ. ಗಂಡು ಮಕ್ಳು ಹೋಗೋಕ್ಕಾಗುತ್ತಾ ಅಡುಗೆ ಮನೆ ತನಕ? ಇಲ್ಲ. ಸೊ ಹೆಣ್ಮಕ್ಳನ್ನ ಯಾವಾಗ ಅವರ ಶಕ್ತಿಯ ಮೇಲೆ ಅಥವಾ ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಹೊಟ್ಟೆ ಉರಿ ಶುರು ಆಗುತ್ತೋ ಆವಾಗ ಬೇರೆ ಬೇರೆ ತರಹದ ಅಪಪ್ರಚಾರಗಳು, ಅವರ ಮಾನದ ಬಗ್ಗೆ ಮಾತಾಡೋದು, ಅವರ ಶೀಲದ ಬಗ್ಗೆ ಮಾತಾಡುವಂಥ ಕಲ್ಚರ್ ಶುರು ಆಗುತ್ತೆ. ಇದೆಲ್ಲ ಪಕ್ಷಗಳಲ್ಲೂ ಇದೆ. ಹೇಳ್ತಾರೆ, ಕಾಮನ್ ತರ ಹೇಳ್ತಾರೆ. ಎಲ್ಲ ಹಂಗೆ ಇರಲ್ಲ, ಆ ಥರದ್ದೇನು ವಾತಾವರಣ ಇರಲ್ಲ. ಇಲ್ಲಿ ಇಷ್ಟು ಕಾಂಪಿಟೇಷನ್ ಇದೆ ಪೊಲಿಟಿಕಲ್ ಸರ್ಕಲ್ಸಲ್ಲೂ ಅಂತ ಹೇಳಿದ್ರೆ ಯಾರ್ದೋ ಜೊತೆ ಕಮಿಟ್ ಆದ ತಕ್ಷಣ ನಿಮ್ಗೇನೋ ಸಿಕ್ಬಿಡುತ್ತೆ ಅಂತಲ್ಲ. ನಿಮಗೂ ಟ್ಯಾಲೆಂಟ್ ಇರಬೇಕು, ನಿಮಗೂ ಕೂಡ ವೈಯಕ್ತಿಕವಾದಂಥ ಜ್ಞಾನ ಇರಬೇಕು. ಇಲ್ಲಿ ನಾನು ಕೂತ್ಕೊಂಡು ಮಾತಾಡೋದಕ್ಕೆ ನನಗೆ ಬೇರೆ ಇನ್ನೇನೋ ಸಂಬಂಧ ಇಟ್ಬಿಟ್ರೆ ಮಾತಾಡೋಕ್ಕಾಗತ್ತಾ?
ನನಗೆ ಜ್ಞಾನ ಇರಬೇಕಲ್ವಾ ತಲೆನಲ್ಲಿ, ನನಗೆ ವಾಕ್ಚಾತುರ್ಯ ಇರಬೇಕಲ್ವಾ, ನಂಗೆ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕಲ್ವಾ. ಸೊ ಅವೆಲ್ಲ ಇದ್ರೆ ಮಾತ್ರ ಒಂದು ಲೀಡರ್ ಆಗೋದಕ್ಕೆ, ಹೌದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ, ಲೀಡರ್ ಆಗೋದಕ್ಕೆ ಸಾಧ್ಯ. ಸೊ ಗಂಡಸ್ರು ಯಾರಾದರೂ ಬೆಳೆದ್ಬಿಟ್ರು ಅಂದರೆ ಇದೇ ಮಾತು ಹೇಳ್ತೀರಾ? ಗಂಡಸ್ ಬೆಳೆಯೋದಕ್ಕೆ ಮಾತ್ರ ಅವನ ವೈಯಕ್ತಿಕ ವರ್ಚಸ್ಸು, ಅವನ ನಾಯಕತ್ವ, ಅವನ ಕಾರ್ಯಕರ್ತರು, ಅವನು ಎಷ್ಟು ಚೆನ್ನಾಗಿ ಈ ಕ್ಷೇತ್ರವನ್ನು ಸಂಭಾಳಿಸ್ತಾನೆ ಇದು ಕೌಂಟ್ ಆಗತ್ತೆ. ಹೆಣ್ಮಕ್ಳು ಬೆಳೆದ ತಕ್ಷಣ ಅಂದರೆ ಇದು ಸಮಾಜದಲ್ಲಿ ಇರುವಂಥ ಒಂದು ಸ್ಟೀರಿಯೋಟೈಪ್, ಬರೀ ರಾಜಕೀಯ ಅಂತ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಣ್ಮಗಳು ಎಲ್ಲೂ ಕೂಡ ಬೆಳೆಯೋ ಹಾಗಿಲ್ಲ. ಬೆಳೆದ್ಲು ಅಂದರೆ ಮುಗೀತು ಕಥೆ. ಅವಳು ಮುನ್ನೆಲೆಗೆ ಬರ್ತಿದ್ದಾಳ ಅಂದರೆ ಮುಗೀತು ಕಥೆ. ಆ ಊಳ ಬಿಡು, ಅವನ ಜೊತೆ ಇದ್ಲು ಇವನ ಜೊತೆ ಇದ್ಲು. ಇಟ್ಸ್ ವೆರಿ ಈಸಿ ಟು ಬಿಲ್ಡ್ ಅ ನರೇಟಿವ್ ಟು ಡಿಮಾರಲೈಸ್. ಬಟ್ ನಾವು ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರಬೇಕು. ಇವನ್ನೆಲ್ಲ ಐ ಡೋಂಟ್ ಕೇರ್ ಅಂತ ಎಡಗಾಲಲ್ಲಿ ಒದ್ದು ಯಾವಾಗ ನಾವು ಮುನ್ನುಗ್ತೀವಿ ಆಗ ಮಾತ್ರ ಒಂದು ಹೊಸ ಬದಲಾವಣೆ ಬರೋದಕ್ಕೆ ಸಾಧ್ಯ. ಅಂದರೆ ನಿಮಗೆ ಅಂದರೆ ಇಷ್ಟೊಂದೆಲ್ಲ ಒಂದಷ್ಟು ಸ್ಟ್ರಾಂಗ್ ಆಗಿ ಮಾತಾಡೋದಾಗಿರ್ಬೋದು, ಸಮಾಜದ ಮುನ್ನೆಲೆಯಲ್ಲಿ ಒಂದಷ್ಟು ಗುರುತಿಸ್ಕೋಬೇಕು, ಒಂದಷ್ಟು ಅಚೀವ್ ಮಾಡಬೇಕು ಅಂತ ಅಂದರೆ ಯಾರ್ದಾದ್ರೂ ಒಬ್ರದ್ದು ಪ್ರೇರಣೆ ಅಂತ ತಗೊಂಡ್ರೆ, ಇವ್ರು ನನಗೆ ಇನ್ಸ್ಪಿರೇಷನ್ ಅಂತ ತಗೊಂಡ್ರೆ ಯಾರನ್ನ ಹೆಸರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಕ್ಕ ಮಹಾದೇವಿ ಅವರು. ಮೊಲೆ ಮೂಡಿದರೆ ಹೆಣ್ಣೆಂಬರು, ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ. ಸೊ ಎಷ್ಟು ಚೆನ್ನಾಗಿ ಈ ವಚನ ಇದೆಯಲ್ವಾ. ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯವರು ಕೂತ್ಕೊಂಡಾಗ ಅವರು ತಮ್ಮ ಕೂದಲನ್ನೇ ತಮ್ಮ ದೇಹದ ತುಂಬ ಇದು ಮಾಡ್ಕೊಂಡು ಕೂರ್ತಾರೆ. ಅಂದರೆ ಆ ಅನುಭವ ಮಂಟಪದ ಕಾನ್ಸೆಪ್ಟ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಮತ್ತು ಅವತ್ತಿನ ಕಾಲಕ್ಕೇ ಅಷ್ಟು ಕ್ರಾಂತಿ ಸಾಧ್ಯ ಆಗಿದೆ, ಅಷ್ಟು ಒಳಗೊಳ್ಳುವಿಕೆ ಸಾಧ್ಯ ಆಗಿದೆ ಅಂದರೆ ಇವತ್ತು ಯಾಕೆ ಆಗೋದಿಲ್ಲ? ನನಗೆ ಈ ಥರ ತುಂಬ ಜನ ದಾರ್ಶನಿಕರು ಮಾರಲ್ ಆಗಿ ಜೊತೆಗೆ ನಿಲ್ತಾರೆ. ತುಂಬ ಜನ ನಾನು ಯಾವಾಗಲೂ ನಂಬೋದೇನು ಅಂತ ಅಂದರೆ, ಅವ್ವ ಅಂತ ಒಂದು ಕವಿತೆ ಇದೆ ಲಂಕೇಶ್ ಅವ್ರದ್ದು, ನನ್ನವ್ವ ಫಲವತ್ತಾದ ಕಪ್ಪು ನೆಲ. ಸೊ ನನಗೆ ಭೂಮಿ ತಾಯಿಯನ್ನು ನಾನು ಆದರ್ಶವಾಗಿ ತಗೊಳ್ತೀನಿ. ತುಣಿತೀವಿ, ಉತ್ತೀವಿ, ಬಿತ್ತುತ್ತೀವಿ, ಏನು ಮಾಡಿದ್ರೂ ಕೂಡ ಆಕೆ ಫಲ ಕೊಡೋದನ್ನು ಮರೆಯಲ್ಲ. ನನಗೆ ಈ ಭೂಮಿ ತಾಯಿ ಅನ್ನುವಂಥ ಕಾನ್ಸೆಪ್ಟ್ ನಂಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ಲತ್ತೆ. ಬೆಳಗಾಗೆ ನಾನಿದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿತಾಯ ಎದ್ದೊಂದು ಗಳಿಗೆ ನೆನೆದೇನ. ಅಂದರೆ ನಾನು ಈ ಅಗ್ರಿಕಲ್ಚರ್ನ ಕೃಷಿ ಪರಂಪರೆಯಿಂದ ಬಂದವಳಾಗಿರೋದ್ರಿಂದ ನನಗೆ ಈ ಭೂಮಿ ತಾಯಿ ಸದಾಕಾಲ ಇನ್ಸ್ಪಿರೇಷನ್ ಅನ್ನಿಸ್ತಾಳೆ. ಅಂದರೆ ಅಕ್ಕ ಮಹಾದೇವಿಯ ವಚನಗಳು ಅವೆಲ್ಲವನ್ನೂ ಕೂಡ ನೀವು ಒಂದಷ್ಟು ಓದ್ಕೊಂಡಿದ್ದೀರಾ, ಅದಿಲ್ಲ ಅಂತ ಅಲ್ಲ. ಬಟ್ ಅಷ್ಟೊಂದು ಇನ್ಸ್ಪೈರ್ ಆಗಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುನ್ನುಗ್ಗಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ನಿಜಕ್ಕೂ ಇದನ್ನು ನೋಡಿದ ಎಷ್ಟೋ ಜನಕ್ಕೆ ಒಂದಷ್ಟು ಧೈರ್ಯ ಬಂದೇ ಬರುತ್ತೆ. ಸೊ ನಿಮ್ಮನ್ನು ನೋಡಿ ಫಾಲೋ ಮಾಡೋವಂಥವ್ರಾಗಿರ್ಬೋದು, ಹೌದು ಬೆಳಿಬೇಕು ನಾನು, ಸಮಾಜದಲ್ಲಿ ಈ ಥರ ಒಂದು ಗುರುತಿಸ್ಕೊಳ್ಬೇಕು, ಹೋರಾಟದ ಹಾದಿಯಲ್ಲಿ ಬಂದ್ರೂ ಕೂಡ ಒಂದಷ್ಟು ಅಚೀವ್ಮೆಂಟ್ ಮಾಡಬೇಕು ಅನ್ನೋರಿಗೆ ಪ್ರತಿಯೊಂದು ಹೆಣ್ಮಗು ಕೂಡ ಇನ್ಸ್ಪಿರೇಷನ್ನೇನೆ. ನಾವಿವತ್ತು ನೋಡ್ತಾ ಇದ್ದೀವಿ ಎಷ್ಟೋ ಕಾರ್ಖಾನೆಗಳಲ್ಲಿ ತಮ್ಮ ಮಕ್ಕಳನ್ನ ಕಂಕಳಲ್ಲಿ ಇಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆಕೆ ನನಗೆ ಇನ್ಸ್ಪಿರೇಷನ್ನು. ಜರ್ನಲಿಸ್ಟ್ಗಳು ಹೆಣ್ಮಕ್ಳು ಮಕ್ಕಳನ್ನ ಕರ್ಕೊಂಡು ಟೋಡ್ಲರ್ಸಲ್ಲಿ ಹಿಂಗೆ ತಳ್ಕೊಂಡು ಬಂದು ಕೆಲಸ ಮಾಡ್ತಿರ್ತಾರೆ, ಅವ್ರು ನನಗೆ ಇನ್ಸ್ಪಿರೇಷನ್ನು. ಕೂಲಿ ಮಾಡೋದಕ್ಕೆ ನಮ್ಮ ಹೊಲಗಳಲ್ಲಿ ಮರಕ್ಕೆ ಸೀರೆ ಕಟ್ಬಿಟ್ಟು ಮಗುನ ತೂಗಕ್ಕೆ ಹಾಕ್ಬಿಟ್ಟು ಕಳೆ ಕೀಳ್ತಿರ್ತಾಳೆ, ಹೊಗೆ ಸೊಪ್ಪು ನಾಟಿ ಮಾಡ್ತಿರ್ತಾಳೆ, ಭತ್ತ ನಾಟಿ ಮಾಡ್ತಿರ್ತಾಳೆ. ಆ ರೈತ ಮಹಿಳೆ ನನಗೆ ಇನ್ಸ್ಪಿರೇಷನ್ನು. ಗಂಡ ಬಿಟ್ಟರು, ಕುಟುಂಬ ಬಿಟ್ಟರು ಆಕೆ ಕುಗ್ಗದೆ ಬಗ್ಗದೆ ಕೂಲಿ ಮಾಡಿ ಸಂಸಾರ ನಡೆಸ್ತಾಳೆ ಹೆಣ್ಮಕ್ಳು. ಇವತ್ತು ನಾವು ಹಳ್ಳಿಗಳಲ್ಲಿ ನೋಡ್ತಿರ್ತೀವಿ. ಆ ಹೆಣ್ಮಕ್ಳು ನಮಗೆ ನಿಜವಾಗ್ಲೂ ಇನ್ಸ್ಪಿರೇಷನ್ನು. ಇಷ್ಟೆಲ್ಲ ಮೆಂಟಲ್ ಸ್ಟ್ರೆಸ್ಗಳ ನಡುವೆ ತನ್ನ ಕುಟುಂಬವನ್ನು ಸಾಕೋದಕ್ಕೆ 20 ಕಿಲೋಮೀಟ್ರು 30 ಕಿಲೋಮೀಟ್ರು ಫ್ಯಾಕ್ಟ್ರಿಗಳಿಗೆ ಕಂಪನಿಗಳಿಗೆ ಕೆಲಸಕ್ಕೆ ಹೋಗ್ತಾ ಮನೆಯನ್ನು ನಡೆಸ್ತಾ ಇರುವಂಥ ಹೆಣ್ಮಕ್ಳಿದ್ದಾರೆ. ಅಂಥ ಹೆಣ್ಮಕ್ಳು ಇನ್ಸ್ಪಿರೇಷನ್ನು. ಕುಟುಂಬಗಳ ಬೆಂಬಲವೇ ಇಲ್ಲದೆ ತಾವು ಸ್ವತಂತ್ರವಾಗಿ ನಿಂತು ಬದುಕಿ ತೋರಿಸ್ತಾ ಇರುವಂಥ ಹೆಣ್ಮಕ್ಳಿದ್ದಾರೆ. ಅವ್ರು ನಮಗೆ ಇನ್ಸ್ಪಿರೇಷನ್ ಆಗಬೇಕು. ಈ ಥರದ ಸಾವಿರಾರು ಕಥೆಗಳು ನಮಗೆ ಸಿಗ್ತಾನೆ ಹೋಗುತ್ತೆ. ಪ್ರತಿಯೊಬ್ಬರಿಂದನೂ ಒಂದೊಂದು ಕಲಿಯೋದಿರುತ್ತೆ. ಆ ಕಲಿಯುವಿಕೆಯ ಗುಣ ಹೆಣ್ಮಕ್ಳು ಅದನ್ನು ನಮ್ಮಲ್ಲಿ ಬರಬೇಕು. ನಾವಿವತ್ತೇನು ಅಂದ್ಕೊಂಡಿದ್ದೀವಿ, ಪ್ರತಿಮಾ ಏನೋ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿಬಿಟ್ರು, ಚೆನ್ನಾಗಿ ಮಾತಾಡಿಬಿಟ್ರು ಅಂದ ತಕ್ಷಣ ನೆಕ್ಸ್ಟ್ ಡೇ ನನ್ನ ಮನಸ್ಸಲ್ಲಿ ಹೊಟ್ಟೆ ಉರಿ ಶುರು ಆಗಿಬಿಡುತ್ತೆ. ನಾವು ಸ್ವಲ್ಪ ಹೆಣ್ಮಕ್ಳ ಮನಸ್ಥಿತಿಗಳು ಹಂಗಿರುತ್ತೆ.
ಅದನ್ನು ನಾವು ಫಸ್ಟ್ ಬಿಡಬೇಕು. ನನಗೆ ಪ್ರತಿಮೆಳಿಂದ ಏನು ಕಲಿಯೋದಕ್ಕೆ ಸಾಧ್ಯ, ನನಗೆ ಮತ್ತೊಬ್ಬರಿಂದ ಏನು ಕಲಿಯೋದಕ್ಕೆ ಸಾಧ್ಯ, ಆ ಕಲಿಯುವ ಗುಣವನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಇದಾಗೇನು ಈ ಗಂಡಸು ಮನಸ್ಥಿತಿ ನಮ್ಮ ಮನಸ್ಸೊಳಗಡೆ ಹುಟ್ಟಾಕಿರೋದು. ಯಾರು ಹೆಣ್ಣಿಗೆ ಹೆಣ್ಣು ಶತ್ರು ಯಾವತ್ತೂ ಅಲ್ಲ. 2 ಜಡೆ ಸೇರಿದ್ರೆ ಆಗೋದೇ ಇಲ್ಲ ಅಂತ ನರೇಟಿವ್ನ ಬಿಲ್ಡ್ ಮಾಡಿರೋದು ಈ ಗಂಡಸರು. ಈ ನರೇಟಿವನ್ನ ಕಟ್ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಇದನ್ನು ಸುಳ್ಳಾಗಿಸುವಂಥ ಕೆಲಸವನ್ನು ಮಾಡಿ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ನಾವು ಇಡೀ ಹೆಣ್ಣು ಮಕ್ಕಳು ಒಂದಾಗಿ ನಿಂತರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಲಕ್ಷಾಂತರ ಹೆಣ್ಣುಮಕ್ಕಳು ನಮ್ಮ ಕಣ್ಣೆದುರಿಗೆ ಎಕ್ಸಾಂಪಲ್ಗಳಾಗಿದ್ದಾರೆ. ಮತ್ತು ಎಷ್ಟೋ ಜನ ಬಿಸ್ನೆಸ್ ಎಂಟ್ರಪ್ರನರ್ಗಳಿದ್ದಾರೆ, ಹೆಣ್ಮಕ್ಳು ಒಟ್ಟೊಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂಥವ್ರನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಣ. ಅಂಥವರಿಂದ ಕಲಿಯೋದು ಬಹಳಷ್ಟಿರುತ್ತೆ.